ಹಲೋ, ಗುಡ್ ಮಾರ್ನಿಂಗ್ ಎವ್ರಿವನ್. ನಾನಿವತ್ತು ಬ್ರೇಕ್ಫಾಸ್ಟ್ಗೆ ಪಡ್ಡು ಮಾಡಿದ್ದೆ. ಟೇಸ್ಟ್ ಆಗಿತ್ತು ಆಯಿತಾ. ಯೂಶ್ವಲಿ ನಾನು ದೋಸೆ ಮಾಡಿ ಹಿಟ್ಟು ಉಳಿದ್ರೆ ಪಡ್ಡು ಮಾಡ್ತೀನಿ. ಬಟ್ ಇವತ್ತು ಉಳಿದಿಲ್ಲ. ನಾನು ದೋಸೆಗಂತ ಹಾಕಿದ್ದೆ, ಏನೇ ಆಗಲಿ ಮಾಡೋಣ ಅಂತ ಪಡ್ಡು ಮಾಡಿದೆ. ಹಾಗೆಯೇ ಅಂಜನ್ ಮಾಮಿ ಬೇಗ ಬಂದಿದ್ರು ಇವತ್ತು. ಅವರು ಕೂಡ ನನ್ನ ಜೊತೆ ಕುತ್ಕೊಂಡು ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ರು. ನಾನು ಅವರು ಯೂಶ್ವಲಿ ಒಟ್ಟಿಗೆ ಕುತ್ಕೊಂಡು ಮಾಡ್ತೀವಿ. ಅರ್ನವ್ರ ಪಾಪ ಶಿಫ್ಟಿಗೆ ಹೋದ್ರೆ ಅಂದರೆ ನಾನು ಅಂಜನ್ ಮಮ್ಮಿ ಕುತ್ಕೊಂಡು ಬ್ರೇಕ್ಫಾಸ್ಟ್ ಮಾಡ್ತೀವಿ. ನನಗೆ ಯಾವಾಗಲೂ ಅಷ್ಟೇ, ಬ್ರೇಕ್ಫಾಸ್ಟ್ ಮಾಡ್ಬೇಕಾದ್ರೆ ನನ್ನ ಜೊತೆ ಯಾರಾದರೂ ಇರಲೇಬೇಕು. ಹಾಗೆ ಸೊ ನನ್ನ ಫ್ರೆಂಡ್ ಇವರು ಆಲ್ವೇಸ್ ಫ್ರೆಂಡ್ ಅಂತಲೇ ಹೇಳ್ಬೋದು. ಬಿಕಾಸ್ ನನಗೆ ಇವರು ತುಂಬಾ ಕ್ಲೋಸ್ ಆಗಿದ್ದಾರೆ ಆಯಿತಾ. ಯಾವುದೇ ಒಂದು ವಿಷಯ ಆದರೂ ಅವ್ರು ನನ್ನ ಜೊತೆ ಶೇರ್ ಮಾಡ್ಕೊತಾರೆ, ನಾನು ಅವ್ರ ಜೊತೆ ಶೇರ್ ಮಾಡ್ಕೊತೀವಿ. ಅವರಿಗೆ ಕನ್ನಡ ಬರೋದಿಲ್ಲ ಬಿಕಾಸ್ ಅವರು ಗೋವಾದವರು. ಸೊ ಆಲ್ಮೋಸ್ಟ್ ಕೊಂಕಣಿನೇ ಮಾತಾಡೋದು. ಹಾಗಾಗಿ ನಂದು ಅವ್ರ ಜೊತೆ ಕೊಂಕಣಿ ಕನ್ವರ್ಸೇಷನ್ ತುಂಬ ಚೆನ್ನಾಗಿದೆ. ಹೀಗೆ ಹಾಗೆಯೇ ಬೆಳಗ್ಗೆ ಯಾರೋ ಜೋಕ್ ಇದು ಏನಂತಾರೆ, ಅವರು ಸೌದತ್ತಿಗೆ ಹೋಗೋರು ಇರ್ತಾರಲ್ವ, ಜೋಗ್ತವ, ಅವ್ರು ಬಂದಿದ್ರು. ನೋಡಿ ಹಚ್ಚಿದ್ದಾರೆ, ಕಾಣಿಸ್ತಿದ್ಯಾ? ನಮಗೂ ಹಚ್ಚಿದ್ದಾರೆ ನೋಡಿ. ಅದೇ ಹೋಗಿದ್ದಾರೆ. ಅದಷ್ಟೇ. ನನಗೆ ಅರ್ಣ ಪಾಪ ಹೇಳ್ತಾ ಇದ್ರು ಹುಬ್ಳಿಗೆ ಹೋಗ್ಬೇಕಂತ, ಗೊತ್ತಿಲ್ಲ, ನೋಡ್ಬೇಕೇನಂತ. ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ಅರ್ಣ ಅವ್ರ ಪಪ್ಪಾಗೆ ಇವತ್ತು ಆಫ್ ಇತ್ತು, ವೀಕ್ಲಿ. ನನಗೆ ಹೇಳ್ಕೊಡ್ತಿದ್ದಾರೆ ಅವರು, ವಾಟೆವರ್, ಅವರಿಗೆ ವೀಕ್ಲಿ ಆಫ್ ಇತ್ತು. ಸೊ ಹಾಗಾಗಿ ಹುಬ್ಳಿಗೆ ಹೋಗಿ ಬರೋಣ ಅಂತ ಅಂದ್ಕೊಂಡ್ವಿ. ಹುಬ್ಳಿ ಅಂದರೆ ನಮ್ಮ ದಾಂಡೇಲಿಯಲ್ಲಿ ಏನು ಗೊತ್ತಾ, ಇವಾಗ ಏನಾದರೂ ಬೇಕು, ಇವಾಗ ವಸ್ತು ಮನೆಗೆ ಏನಾದರೂ ಬೇಕು ಅಂದ್ರೂ ಸಿಗುತ್ತೆ 1 to double ರೇಟ್. ಸೊ ಹಾಗಾಗಿ ಹುಬ್ಳಿ ಹೊರಟಿದ್ದೀವಿ. ಸೊ ಕಾರ್ಸ್ ಕೂಡ ಸ್ವಲ್ಪ ಸರ್ವಿಸ್ ಕೊಡೋದಿತ್ತು, ಆಮೇಲೆ ಅವ್ರ ಬೈಕ್ದು ಏನೋ ಪಾರ್ಟ್ಸ್ ತರೋದಿತ್ತು ಅಂತ ಹೇಳಿದರು. ಹಾಗೆ ನನಗೆ ಮನೆಗೂ ಅಷ್ಟೇ ಸ್ವಲ್ಪ ಐಟಮ್ಸ್ ಬೇಕಿತ್ತು. ಸೊ ಹೊರಟಿದ್ದೀವಿ. ಇದಾಳಲ್ಲ ಇವಳು ಪಾಪ, ಅವಳಿಗೆ ಸ್ವಲ್ಪ ಥಂಡಿ ಆಗಿದೆ. ಆದರೂ ಅಲ್ಲಿ ರಾಜೇಂದ್ರ ದೇಶಪಾಂಡೆ ಹಾಸ್ಪಿಟಲ್ ಇದೆ, ತೋರಿಸೋಣ ಅಂತ ಅಂದ್ಕೊಂಡಿದ್ದೀವಿ. ಅಪಾಯಿಂಟ್ಮೆಂಟ್ ಸಿಕ್ಕಿದ್ರೆ ಒಳ್ಳೇದು, ಇಲ್ಲ ಅಂದರೆ ಗೊತ್ತಿಲ್ಲ, ನೋಡಬೇಕು. ಸಿಕ್ಕಿದ್ರೆ ತೋರಿಸ್ಕೊಂಬಂದ್ಬಿಡ್ತೀವಿ, ಇಲ್ಲಾಂದರೆ ಹಾಗೆ ನಮ್ಮ ಕೆಲಸ ಮುಗಿಸ್ಕೊಂಬರೋದು ಅಷ್ಟೇ. ಟೈಮ್ ಬಂದುಬಿಟ್ಟು ಇವಾಗ 3:30 ಮಧ್ಯಾಹ್ನ. ಊಟ ಮಾಡಿ ಹೊರಟಿದ್ದೀವಿ. ಊಟಕ್ಕಂದರೆ ನಾನು ಬೆಳಗ್ಗೆ ದೋಸೆ ಮಾಡಿದ್ದೆ, ಅದು ಬ್ಯಾಟರ್ ಇತ್ತು. ಆ ದೋಸೆ ನಾನು ತಿಂದೆ. ಇವರು ಮತ್ತು ಮಾಮ ಇಬ್ಬರು ಚಪಾತಿ ಇತ್ತು, ಐ ಮೀನ್ ರೆಡಿ ಚಪಾತಿ ತಂದಿದ್ರು, ಅದನ್ನೇ ಫ್ರೈ ಮಾಡಿ ಕೊಟ್ಟೆ. ಹಾಗೆ ಇವಳಿಗೆ ಸ್ವಲ್ಪ ಸರಿ ಎಲ್ಲ ತಿನ್ಸ್ಕೊಂಡು ತರ್ಕೊಂಬಂದಿದ್ದೀನಿ. ಹಾಗೆ ಸಿಗ್ಲಕ್ಕೆ ಸಹ ತಗೊಂಡಿದ್ದೀನಿ. ಮಧ್ಯ ಎಲ್ಲಾದರೂ ಹಶು ಅಲ್ಲ ಆದರೆ ತಿನ್ನಿಸೋಣ ಅಂತ ಅಷ್ಟೇ. ಬನ್ನಿ ನೋಡೋಣ. ಅರ್ಣ ಅವ್ರ ಪಪ್ಪ ಶುಗರ್ ಕೇನ್ ಜ್ಯೂಸ್ ತೊಗೊಂಬರ್ತೀನಿ ಅಂತ ಅಂದರು. ನನಗೆ ಅರ್ಣ ಅವ್ರ ಪಪ್ಪಾಗೆ ಏನು ಗೊತ್ತಾ, ಈ ವಿಂಟರ್ ಸೀಸನ್ ಬಂದರೆ ಸಾಕು, ಫುಲ್ ಖುಷಿ. ಬಿಕಾಸ್ ಶುಗರ್ ಕೇನ್ ಜ್ಯೂಸ್ ಕುಡಿಬೋದಲ್ವಾ. ನಮ್ಮಿಬ್ಬರಿಗೂ ಸ್ವಲ್ಪ ಜಾಸ್ತಿ ಇಷ್ಟ ಅಂತಲೇ ಹೇಳ್ಬೋದು ಶುಗರ್ ಕೇನ್ ಜ್ಯೂಸ್. ಹಳಿಗಳು ಬಂದಾಗೆಲ್ಲ ಶುಗರ್ ಕೇನ್ ಜ್ಯೂಸ್ ಕುಡಿತೀವಿ. ಹಾಗೇನೆ ದಾಂಡೇಲಿಯಲ್ಲೂ ಅಷ್ಟೇ ಆಯಿತಾ. ಅಲ್ಲೊಂದು ನಾವು ಖಯಂ ಶುಗರ್ ಕೇನ್ ಜ್ಯೂಸ್ ಕುಡಿಯೋ ಅಂಗಡಿ ಇದೆ. ಅಲ್ಲಿ ಹೋದ ತಕ್ಷಣ ಆಂಟಿ ನಾವು ಹೇಳೋದೇ ಬೇಡ, 2 ಕಪ್ ರೆಡಿ ಮಾಡಿ ಕೊಟ್ಟು ಬಿಡ್ತಾರೆ. ಹಾಗೆ ನೋಡಿ, ಇವಾಗಲೂ ಅಲ್ಲಿ ಹೋಗ್ಬಿಟ್ಟು ಬಾಟ್ಲಲ್ಲಿ ತುಂಬಿಸ್ಕೊಂಬರೋಣ ಅಂತ ಹೋಗಿದ್ದಾರೆ. ಯಾರನ್ನ ಹಠ ಮಾಡೋ ಅವಳ ಜೊತೆ ಹೋಗಿದ್ದಾಳೆ, ತೋರಿಸ್ತೀನಿ. ಅಲ್ಲಿ ನೋಡಿ, ಅಲ್ಲಿ ತುಂಬಿಸ್ಕೊತಾ ಇದ್ದಾರೆ. ನಾನು ಬಿಸ್ಲಲ್ಲ ಅಂತ ಇಳಿಯಕ್ಕೆ ಹೋಗಿಲ್ಲ. ಇದು ಹಳಿಯಾಳ್ ಮತ್ತೆ ಹುಬ್ಳಿ ರೋಡ್. ತುಂಬಿಸ್ಕೊಂಬರ್ತೀನಿ ಅಂತ ಹೇಳಿದ್ರು. ಫೈನಲಿ ಹುಬ್ಳಿ ರೀಚ್ ಆದ್ವಿ. ಇವಾಗ ಬಂದ್ಬಿಟ್ಟು ಟೈಮು 5 o'clock ಆಗಿದೆ. ನೋಡಿ, ನಮ್ಮ ಚಿನಿಮಾ ಮಲ್ಕೊಂಡ್ಬಿಟ್ಲು. ಮಕ್ಳಿಗೆ ಹಾಗೆ ಅಲ್ವಾ, ಒಂದು ರೌಂಡ್ ಎಲ್ಲಾದ್ರೂ ಒಂದು ಅರ್ಧ ಗಂಟೆ ದಾರಿಗೆ ಕರ್ಕೊಂಬಂದ್ರು ಪಾಪ ಅವ್ರು ಮಲ್ಕೊಂಡ್ಬಿಡ್ತವೆ. ಸೊ ಹಾಗೆ ನಾವು ಎಟ್ ಪ್ರೆಸೆಂಟ್ ಗೋಕುಲ್ ರೋಡಲ್ಲಿ ಇದ್ದೀವಿ, ನಿಯರೆಸ್ಟ್ ಏರ್ಪೋರ್ಟ್ ಆಗತ್ತೆ. ಇವಾಗ ನಾವು ಫಸ್ಟ್ ಗಂಗಾವತಿ ಸಿಲ್ಕ್ಸ್ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಗೊತ್ತಿಲ್ಲ ಅವ್ರು ಏನು ಹೇಳ್ತಾರೆ ಅಂತ. ಹೋಗೋಣ ಅಲ್ವಾ? ಓಕೆ, ಗಂಗಾವತಿ ಸಿಲ್ಕ್ಸ್ ಹೋಗ್ಬಿಟ್ಟು 1-2 ಸ್ಯಾರೀಸ್ ತಗೊಳ್ಳೋದಿದೆ. ನೋಡಿ, ತಗೊಂಡು ಹೋಗೋದು. ತೋರಿಸಿ ಮನೆ.
ಫೈನಲಿ ಹುಬ್ಳಿ ರೀಚ್ ಆದ್ವಿ. ನಾವು ಬಂದ್ಬಿಟ್ಟು ಕಾರ್ ಪಾರ್ಕಿಂಗ್ ಮಾಡೋಕ್ಕೆ ಎಲ್ಲಿ ಅಂತ ತುಂಬಾ ತಲೆ ಕೆಡಿಸ್ಕೊಂಡಿದ್ವಿ. ಹರ್ಷ ಕಾಂಪ್ಲೆಕ್ಸಲ್ಲಿ ಕಾರ್ ಪಾರ್ಕಿಂಗ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಬಟ್ ಅಲ್ಲಿ ತುಂಬಾ ಕ್ರೌಡ್ ಇತ್ತು. ಹಾಗೆ ನಮಗೆ ಮಾರ್ಕೆಟಿಂದ ಸ್ವಲ್ಪ ದೂರ ಆಗುತ್ತೆ ಅಂದ್ಬಿಟ್ಟು ಈದ್ಗಾ ಫೀಲ್ಡಲ್ಲಿ ಕಾರ್ ಪಾರ್ಕಿಂಗ್ ಮಾಡಿ ಒಂದು ಆಟೋ ಬುಕ್ ಮಾಡಿ ನಾವು ಫಸ್ಟ್ ಹೋಗಿದ್ದೆ ಗಂಗಾವತಿ ಸಿಲ್ಕ್ಸ್ಗೆ. ಗಂಗಾವತಿ ಸಿಲ್ಕ್ಸಲ್ಲಿ ನನಗೆ ಸ್ವಲ್ಪ ಶಾಪಿಂಗ್ ಇತ್ತು. ಒಂದು 2-3 ಟಾಪ್ಸ್ ತೊಗೊಂಡೆ, ಹಾಗೆ 1-2 ಸ್ಯಾರೀಸ್ ತೊಗೊಂಡೆ. ನಾನು ಅಂದ್ಕೊಳ್ತಾ ಇದ್ದೆ ಆಯಿತಾ, ಕಾಟನ್ ಸ್ಯಾರೀಸ್ ತೊಗೊಳ್ಬೇಕು, ತುಂಬ ದಿನದಿಂದ ಆಸೆ ಇತ್ತು ನನಗೆ. ಸೊ ಹಾಗಾಗಿ ನಾನು ಕಾಟನ್ ಸ್ಯಾರೀಸ್ನೇ ಜಾಸ್ತಿ ನೋಡಿ ಸೆಲೆಕ್ಟ್ ಮಾಡ್ತಾ ಇದ್ದೆ. ಹಾಗೆಯೇ ಒಂದು 5-6 ಸೀರೆಸ್ ತೊಗೊಂಡೆ. ಇಲ್ಲಿ 600 ಪಾಪ ನೋಡಿ ಬಿಲ್ಲಿಂಗ್ ಮಾಡ್ತಾ ಇದ್ದಾರೆ. ಹಾಗೆಯೇ ನಾವು ದುರ್ಗದ ಬೈಲ್ ಮಾರ್ಕೆಟ್ಗೆ ಬಂದ್ವಿ. ಇಲ್ಲೂ ಅಷ್ಟೇ ಮನೆಗೆ ಬೇಕಾಗಿರೋ ಸುಮಾರಿಷ್ಟು ಐಟಮ್ಸ್ನ ತೊಗೊಂಡ್ವಿ. ಕಪ್ಪಾಗಿರ್ಬೋದು, ಐ ಮೀನ್ ಟೀ ಕಪ್ಸು, ಹಾಗೆ ಪ್ಲೇಟ್ಸು, ತುಂಬಾ ಐಟಮ್ಸ್ ತೊಗೊಳ್ಳೋದಿತ್ತು. ಸೊ ಆಲ್ಮೋಸ್ಟ್ ಎಲ್ಲ ತೊಗೊಂಡ್ವಿ. ಹಾಗೆ ಬರಬೇಕಾದ್ರೆ ಇಲ್ಲಿ ಇಡ್ಲಿ ಮಾಡ್ತಾರೆ ಆಯಿತಾ, ತುಂಬಾ ಟೇಸ್ಟಾಗಿರುತ್ತೆ. ಮತ್ತು ಅದಕ್ಕೆ ಕೊಡೋ ಚಟ್ನಿ ಮಾತ್ರ ಹೆವಿ ಖಾರ ಇರುತ್ತೆ, ತಿನ್ನೋದಕ್ಕೆ ಆಗೋದಿಲ್ಲ. ಬಟ್ ತಿನ್ನೋಕ್ಕೆ ತುಂಬ ಇಷ್ಟ ಆಗುತ್ತೆ ಆಯಿತಾ. ಇಡ್ಲಿ ತಿಂದ್ಕೊಂಡು ಮತ್ತೆ ರಿಟರ್ನ್ ಆಟೋದಲ್ಲಿ ಬಂದ್ವಿ. ನೋಡಿ ಅರ್ಣ ಎಷ್ಟು ಟಯರ್ಡ್ ಆಗಿದ್ದಾಳೆ ಅಂತ. ಮುಖ ಎತ್ತು ನೋಡೋಕ್ಕೂ ಸಹ ಪೇಷನ್ಸ್ ಇಲ್ಲ ಅವಳಿಗೆ, ಅಷ್ಟು ಟಯರ್ಡ್ ಆಗಿದ್ಲು. ಸೊ ಹಾಗೆ ಮತ್ತೆ ಈದ್ಗಾ ಫೀಲ್ಡಿಗೆ ಬಂದುಬಿಟ್ಟು ನೋಡಿ ಅರ್ನವ್ರ ಪಾಪ ಒಬ್ಬರೇ ಎಲ್ಲ ಲಗೇಜ್ ಅವ್ರನ್ನೇ ಕ್ಯಾರಿ ಮಾಡ್ತಾ ಇದ್ದಾರೆ ಅವರೇ. ಬಿಕಾಸ್ ನಾನು ಅರ್ಣನ ಎತ್ಕೊಂಡಿದ್ದೆ, ಹಾಗಾಗಿ ಅವ್ರು ನಂಗೆ ಹೆಲ್ಪ್ ಮಾಡ್ತಾಯಿದ್ರು. ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀವಿ. ಇವಾಗ ಬಂದುಬಿಟ್ಟು ಟೈಮು 9 ಗಂಟೆ ಆಗೋಯ್ತು. ಅವಳಿಗೆ ಒಂದ್ಸಲ ಮಧ್ಯ ಬಂದು ಸಿರ್ಲಾಕ್ ತಿನ್ನಿಸಿದ್ವಿ. ಹೀಗೆ ಮತ್ತು ಕೊನೆಯದಾಗಿ ನಾನು ದಾಂಡೇಲಿಗೆ ಹೋಗೋ ಟೈಮಲ್ಲಿ ಮತ್ತೆ ಅರ್ಣನಿಗೆ ಸ್ವಲ್ಪ ಸಿರ್ಲೆಕ್ಕೆಲ್ಲ ಅಲ್ಲೇ ಮಿಕ್ಸ್ ಮಾಡಿ ಕಾರಲ್ಲೇ ತಿನ್ನಿಸ್ದೆ ನಾನು. ಎಲ್ಲ ಹೊರಗಡೆ ಬೈಕು, ಕಾರು, ಅದು ಇದು ಅಂತೆಲ್ಲ ಹೇಳಿ ಮಾಡಿ ತಿನ್ನಿಸ್ದೆ. ಹಾಗೆ ಅವಳಿಗೆ ಮತ್ತೆ ಬಟ್ಟೆ ಎಲ್ಲ ಚೇಂಜ್ ಮಾಡಿ ಬೆಚ್ಚಗಿರೋ ಬಟ್ಟೆನ ಹಾಕಿದ್ದೆ. ಬಿಕಾಸ್ ಹುಬ್ಳಿಯಿಂದ ದಾಂಡೇಲಿ ಬರೋ ವೇಯಲ್ಲಿ ತುಂಬಾ ಚಳಿ ಇತ್ತು ಆಯಿತಾ. ಹುಬ್ಳಿ ದಾಂಡೇಲಿ ಅಂತಲ್ಲ, ಇವಾಗ ವಿಂಟರ್ ಸೀಸನ್ ಆಗಿರೋದ್ರಿಂದ ಎಲ್ಲ ಕಡೆ ಚಳಿ ಇರುತ್ತಲ್ವ. ಸೊ ಹಾಗಾಗಿ ನಾನು ಅವಳಿಗೆ ಬೆಚ್ಚಗಿರೋ ಡ್ರೆಸ್ನ ಹಾಕ್ತಾ ಇದ್ದೆ. ಹಾಗೆ ಅವಳಿಗೆ ಬಟ್ಟೆ ಎಲ್ಲ ಹಾಕಿಸಿ ಆಯಿತು, ಸಿರ್ಲೆಕ್ಕೆಲ್ಲ ತಿನ್ನಿಸಿ ಆದಮೇಲೆ ನಾನು ಇಲ್ಲೊಂದು ಕಡೆ ಗೋಬಿ ಪಾರ್ಸಲ್ ತೊಗೊಂಡಿದ್ದೆ ಆಯಿತಾ. ನಾನು ಹುಬ್ಳಿಗೆ ಬಂದಾಗೆಲ್ಲ ಇಲ್ಲಿ ಗೋಬಿ ಪಾರ್ಸಲ್ ತೊಗೊಳ್ತೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ ಆಯಿತಾ, ಸ್ಪೈಸಿಯಾಗಿ ತುಂಬ ಅಂದರೆ ತುಂಬ ಟೇಸ್ಟ್. ಸೊ ಹಾಗಾಗಿ ನಾನು ಇಲ್ಲಿ ಬಂದಾಗೆಲ್ಲ ತುಂಬ ಇಷ್ಟಪಟ್ಟು ತಿಂತೀನಿ. ಇವತ್ತಂತೂ ನಾನು ಖಾರವಾಗಿರೋ ಇಡ್ಲಿ ಹಾಗೆ ಗೋಬಿ ತಿಂದು ಸಿಕ್ಕಾಪಟ್ಟೆ ಖಾರ ಆಗ್ತಿತ್ತು ನನಗೆ. ಅರ್ನವ್ರ ಪಪ್ಪಗೆ ಹೇಳಿದ್ದೆ ಇಲ್ಲಿ ನಂಗೆ ಐಸ್ ಕ್ರೀಮ್ ಕೊಡಿಸಿ ಅಂತ. ಹುಡುಕಿ ಫೈನಲಿ ದಾಂಡೇಲಿ ರೋಡಲ್ಲಿ ಒಂದು ರೋಡ್ ಸೈಡ್ ಐಸ್ ಕ್ರೀಮ್ ಇತ್ತು. ಮ್ಯಾಂಗೋ, ಪಿಸ್ತಾ, ಚಾಕ್ಲೇಟ್ ತಿನ್ಬಿಟ್ಟು ಹಾಗೆ ದಾಂಡೇಲಿಗೆ ಹೊರಟ್ವಿ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ದಿನ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ಗುಡ್ ಡೇ. ಥ್ಯಾಂಕ್ ಯು. ಬಾಯ್.